ಅಲ್ಲ ಫ್ಯಾಮಿಲಿ, ಅಂದಿನಂತೆ ಎದ್ದು ಲಕ್ಷ್ಮೀ ಪೂಜೆ ದಿವಸ ದೇವಿರಾಮನ್ ಬೆಟ್ಟಕ್ಕೆ ನಾವು 4 ಜನ ಹೊರಟೆ ಬಿಟ್ವಿ. ಹೋಗೋ ದಾರಿಲಿ ಪ್ರಕೃತಿ ನೋಡ್ಕೊಂಡು ಹೋಗೋದೇ ಒಂಥರ ಮಜಾ ಇತ್ತು ಗುರು. ಅದ್ರಲ್ಲೂ ನಮ್ ಕಾಮಿಡಿ ಕೇಳ್ಬೇಕಾ, ಒಂದ್ಸಲಿ ನೋಡ್ಕೊಂಡ್ ಬನ್ನಿ. ಆಗ್ಬಿಡ್ತಂದ್ರೆ ನಾವು ಗಾಳಿ ನಿಮಿಷ ಮುಂದೆ ಬಂದ್ಮೇಲೆ ನಮ್ಮ ಬಿಟ್ಟು ಬೇರೆಲ್ಲ ಬಿಡಾಕತ್ತಾರೆ. ಎಷ್ಟು ಉರಿತೈತಂದ್ರೆ ನೀರ್ ಹಾಕಂದ್ರು ಚೆನ್ನಾಗಲ್ಲ, ಆ ರೀತಿ ಉರಿಯಾಕತ್ತೆ. ಹಿಂಗೆ ಆಟ ಆಡ್ಕೊಂತ ಕುಂಡಾಡ್ಕೊಂತ ಬಂದ್ವಿ ಗುರು. ದೀಪಾವಳಿ ಬಂತು ಅಂದ್ರೆ ನಮ್ಮೂರ್ ಸೈಡ್ ಅಲ್ಲ ದೇವಿರಮ್ಮನ್ ಬೆಟ್ಟ ಕತ್ತದೆ ಒಂಥರ ಕ್ರೇಜು. ನಮ್ಮೂರಷ್ಟೇ ಅದಕ್ಕೆ ಹತ್ತೋಕೆ ಅಂತ ಬೇರೆ ಸ್ಟೇಟ್ ಇಂದ ಬಂದ್ತಾರೆ. ಹಂಗೆ ನನ್ ಜೊತೆ ಹೋಗ್ಬೇಕಾರ ಬೆಟ್ಟದಲ್ಲಿ ಆಂಧ್ರದವ್ರು ಕೂಡ ಸಿಕ್ಕಿದ್ರು. ಹಿಂಗೆ ನೋಡ್ಕೊಂತ ವಿಡಿಯೋ ಮಾಡ್ಕೊಂತ ಹೋಯ್ತಿದ್ವಿ. ಅಷ್ಟೊತ್ತಿ ನಾನು ರೀಚ್ ಆಗೇ ಬಿಟ್ಟೆ. ಎಲ್ಲಿಗಪ್ಪ ಅಂದ್ರೆ ನೋಡ್ಕೊಂಡು ಗೇಟ್ ಇದು ಜನ ನಡಿ ಹೊರಡುವಾ. ಆ ಇಬ್ರು ಬಳಿ ಮಕ್ಳೇನು ಸಿಕ್ಕಿಲ್ಲ, ಈ ಬಳಿ ಮಗ ಇನ್ನೊಂದು ಬಂದಿಲ್ಲ. ಹೋಗಿದ್ 4 ಜನದಲ್ಲಿ ಅವರಿಬ್ರು ಮಿಸ್ಸಿಂಗು, ನಾವಿಬ್ರು ಮಿಸ್ಸಿಂಗ್ ಆಗ್ಬಿಟ್ಟಿದ್ವಿ. ಆ ಬೆಟ್ಟದ ತುದಿ ಅಲ್ಲಿ ಹತ್ಬೇಕಿತ್ತು ಗುರು. ಅದು ಮೆಟ್ಲಿಲ್ಲ ಏನಿಲ್ಲ, ಹಂಗೆ ಹತ್ಕೊಂಡ್ ಹೋಗ್ಬೇಕು. ಕಾಲಿಟ್ರೆ ನೀರು ಹೋಗ್ಬಿಟ್ಟೈತಲ್ಲಿ ಇಳಿಬಾರ್ದು ಜಾಗದಲ್ಲೆಲ್ಲ. ಒಂಟಿ ಆಗತ್ತದೆ ಕಷ್ಟ ಗುರು. ಈ ಹೊತ್ಕೊಂಡ್ ಹತ್ತದ ಪಾಪ ಜೀವನ ಫುಲ್ ಕಷ್ಟ ಆಗ್ಬಿಡುತ್ತೆ. ಕೆಲವೊಂದ್ಸಲಿ ನೋಡ್ತೀರ ಅಲ್ಲಿಂದ ಸ್ವರ್ಗ ನೋಡ್ಕೊಂಡ್ ಬನ್ನಿ. ನಮ್ಮ ಕರ್ನಾಟಕದಲ್ಲೇ ಚಿಕ್ಕಮಗಳೂರು ಅಂತ ಪ್ಲೇಸ್ ಎಲ್ಲೂ ಇಲ್ಲ ಗುರು. ಭಕ್ತಿ ಶಕ್ತಿ ತುಂಬಿದ ಜೊತೆ ಶಾಂತಿ ಮನಶಾಂತಿ ಕೂಡ ಇತ್ತು. ಹತ್ತುವಾಗ ನರ್ಕನೆ ಕಂಡ್ಬಿಟ್ವಿ ಗುರು. ಆದ್ರೆ ಹತ್ತಾದ್ಮೇಲೆ ಕೆಳಗೆ ನೋಡಿದ್ರೆ ಸ್ವರ್ಗ ತರ ಇತ್ತು ಗುರು. ಅಲ್ಲಿಂದ ನೀಟಾಗಿ ಎತ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಿದ್ವಿ. ಹಂಗೆ ತಾಯಿ ದರ್ಶನ ಮುಗಿಸೋದು ಕೆಳಗೆ ಇಳಿಯೋ ಟೈಮಲ್ಲಿ ಒಬ್ರು ತಾತ ದೇವಸ್ಥಾನಕ್ಕೆ ಹೋಗೋರಿಗೆಲ್ಲ ಹೆಲ್ಪ್ ಮಾಡ್ತಾ ದಾರಿ ತೋರ್ಸಕ್ ಹತ್ತಿದ್ರು. ಇಳಿದು ಮತ್ತೆ ಹಂಗೆ ವಾಪಸ್ ಹೋಗ್ತಾ ಇದೀವಿ. ಈ ಬೋಳೆ ಮಗಳು ನೋಡ್ರಿ ಇಲ್ಲಿ ಈ ಕಡೆ ಹಂಗೆ ಒಂಚೂರು ಮಾತೆತ್ತಿದ್ರೆ ಕ್ಯಾಮ್ರಾ ತೆಗ್ದು ಹಂಗೆ ಅದ್ರ ಇದೇ ತರ ನಕ್ಕೊಂಡು ನಿಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ನಿಸರ್ಗ ಕೆಫೆಯಲ್ಲಿ ಕಾಫಿ ಕುಡ್ಕೊಂಡು ಹೋದ್ವಿ ಗುರು. ಏನಪ್ಪಾ ಅಂದ್ರೆ ಹುಡುಗರಾಗಿದ್ದಾಗೆ ಟ್ರಿಪ್ಪು ಗಿಪ್ಪು ರೈಡಿಂಗ್ ಗೀಡಿಂಗ್ ಎಲ್ಲ ಹೋಗ್ಬಿಡ್ಬೇಕಪ್ಪ. ಅದು ಬಿಟ್ಟು ವಯಸ್ಸಾದ್ಮೇಲೆ ಹೋಗ್ತೀವಿ ಅಂದ್ರೆ ಸುಳ್ಳು ಮಾತು. ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬಾಯ್.